ಕೀರ್ತಿ ಟೈಮ್ ಆಯ್ತಿದ್ದಲ್ಲಮ್ಮ. 5 minutes ಅಪ್ಪ. ಅಪ್ಪ ಇವತ್ತು ಕಾಲೇಜ್ ಹತ್ರ ಡ್ರಾಪ್ ಮಾಡೋದು ಬೇಡ, ನಾನೇ ಹೋಗಿ ಬರ್ತೀನಿ. ಯಾಕಮ್ಮ? ಅದು ಫ್ರೆಂಡ್ ಬರ್ತಾಳಂತೆ ಅಪ್ಪ. ಹುಷಾರಾಗಿ ಓಡ್ಬಮ್ಮ, ಸರಿನಾ? ಹಲೋ, ಏನಾಯ್ತಪ್ಪ? ಹುಡುಗನ ನೋಡೋಕೆ ಹೇಳಿದ್ನಲ್ಲಪ್ಪ. ಅಂಕಲ್, ಒಂದು ಮಲಗ ಹೂವು ಕೊಡಿ, ಇದೊಂದು ಕೊಡಿ. ಯಾಕೆ ಇಷ್ಟು ಲೇಟು? ಆಮೇಲೆ ಹೇಳ್ತೀನಿ, ಫಸ್ಟ್ ದೇವಸ್ಥಾನಕ್ಕೆ ಹೋಗಿ ಬರೋಣ. ನಿನ್ಗೊಂದು ವಿಷಯ ಹೇಳಬೇಕಿತ್ತು. ಸರಿ ಬಾ, ಕುತ್ಕೊಂಡು ಮಾತಾಡೋಣ. ಸರಿ ಹೇಳು, ಏನು ಹೇಳ್ಬೇಕಂದಲ್ಲ, ಏನು ವಿಷಯ ಅದು? ನಮ್ಮ ಮನೇಲಿ ಅಪ್ಪ ಹುಡುಗನ್ ನೋಡ್ತಿದ್ದಾರೆ. ನಾನು ಮಾಡೋ ಜಾಬಲ್ಲಿ ಗ್ರೋತ್ ಇಲ್ಲ, ಸೊ ಹೊಸ ಜಾಬ್ ನೋಡ್ತಾ ಇದ್ದೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡೋಣ. ನಾನೇನೋ ವೆಯ್ಟ್ ಮಾಡ್ತೀನಿ, ನಮ್ಮಪ್ಪ ವೆಯ್ಟ್ ಮಾಡಬೇಕಲ್ವಾ? ಸರಿ ಆಯಿತು, ಏನೋ ಮಾಡೋಣ ಬಾ. ಹಲೋ ಪ್ರಿಯಾ, ನಾನು ಚೆನ್ನಾಗಿದ್ದೀನಿ, ನೀನು ಚೆನ್ನಾಗಿದ್ಯಾ? ಹಾಯ್, ಒಂದೆರಡು ನಿಮಿಷ ಇರು, ಮತ್ತೆ ಮಾಡ್ತೀನಿ. ಹಾಯ್, ಹೇಗಿದ್ಯಾ? ಸೂಪರ್. ನೀನು? ಫೈನ್. ಮತ್ತೆ ಏನು ಸಮಾಚಾರ?
ಹೇಳ್ಬೇಕು. ಮತ್ತೆ ದೊಡ್ಡವರು ತುಂಬಾ ದಿನ ಕಾಣಿಸ್ಕೊಳ್ಳೋದೇ ಆಯ್ತು. ಇಲ್ಲ. ಮತ್ತೆ ಹೆಂಗಿದೆ ಅಲ್ಲಿ ಹುಡುಗಿ? ಅವಳು ಬರ್ತಾ ಇರ್ಬೋದು ಮೋಸ್ಟ್ಲಿ, ಏನೋ ಗೊತ್ತಿಲ್ಲ. ಸರಿ ಆಯ್ತು, ಟೈಮ್ ಆಯ್ತು, ಬಾಯ್. ಸರಿ ಬಾಯ್, ಟೇಕ್ ಕೇರ್. ಹೇ ಹಾಯ್. ಹಾಯ್. ಯಾಕೆ ಹಿಂಗಿದ್ಯಾ, ಏನಾಯ್ತು? ಯಾರ ಹುಡುಗಿ? ಅವಳಾ? ಅವಳೆ. ಅವಳು ನನ್ನ ಫ್ರೆಂಡ್ ಅಷ್ಟೇ, ಯಾಕೆ ಏನಾಯ್ತು? ನೀವಿಬ್ರು ನೋಡ್ತಿದ್ರೆ ಫ್ರೆಂಡ್ಸ್ ತರ ಅನಿಸ್ತಾ ಇಲ್ಲ ಯಾರಿಗೂ. ಯು ಮೀನ್? ನೋಡೋರ್ಗೆಲ್ಲ ಫ್ರೆಂಡ್ ತರ ಇದ್ದೀರಾ, ಹಗ್ ಮಾಡೋದೇನು? ಶಿ ಇಸ್ ಜಸ್ಟ್ ಮೈ ಫ್ರೆಂಡ್ ಅಷ್ಟೇ. ನಿನಗ್ ಗೊತ್ತು ಫ್ರೆಂಡ್ ಏನು, ನನಗ್ ಗೊತ್ತಿರ್ಬೋದೇನೋ, ಬೇರೆಯವ್ರಿಗೆ ಹಂಗೆ ತಿಳ್ಕೊಂತಾರ. ಅವಳು ನನ್ನ ಜಸ್ಟ್ ಫ್ರೆಂಡ್ ಅಷ್ಟೇ. ಲಿಸನ್, ಅವಳು ನನ್ನ ಜಸ್ಟ್ ಫ್ರೆಂಡ್ ಅಷ್ಟೇ. ನನಗೆ ಅನಿಸ್ತಿಲ್ಲ, ನನಗೆ ಅನಿಸ್ತಿಲ್ಲ, ಬೇರೆಯವ್ರಿಗೆ ಏನು ಅನ್ಸುತ್ತೆ? ನೋಡು, ಅವಳು ನನ್ನ ಜಸ್ಟ್ ಫ್ರೆಂಡ್ ಅಷ್ಟೇ, ಅರ್ಥ ಮಾಡ್ಕೊ. ಇವಾಗ ಯಾಕೆ ಕೋಪ ಮಾಡ್ಕೊಂಡಿದ್ಯಾ? ಬಿಡು, ನೀನ್ ಹೇಳೋದು ನಿನಗೆ ಅರ್ಥ ಆಗ್ಬೇಕು. ಯಾಕಪ್ಪ ಏನಾಯ್ತು ಈ ರೋಡಲ್ಲಿ ಜಗಳ? ಏನಿಲ್ಲ, ನನ್ನ ಫ್ರೆಂಡ್ ಜೊತೆ ಮಾತಾಡ್ತಿದ್ದೆ, ಅದನ್ನು ನನ್ನ ಗರ್ಲ್ ಫ್ರೆಂಡ್ ನೋಡಿ ತಪ್ಪು ತಿಳ್ಕೊಂಡ್ಲು. 2 ಇಯರ್ಸಿಂದ ಲವ್ ಮಾಡ್ತಾ ಇದ್ದೀವಿ, ಅರ್ಥ ಮಾಡ್ಕೊಂಡಿರೋ ಕೋಪ ಮಾಡ್ಕೊಂಡು ಹೊಲ್ಟೋದ್ಲು. ಅದನ್ನು ಹೇಳ್ಬೋದಾಯ್ತಲ್ಲಪ್ಪ ನೀನು. ಹೇಳೋದಾ? ಅದನ್ನು ಕೇಳೋ ಪೇಷನ್ಸ್ ಅವಳಿಗೆ ಎಲ್ಲಿದೆ? ಕೋಪ ಮಾಡ್ಕೊಂಡು ಹೊಲ್ಟೋದ್ಲು. ಹೌದು, ಹಂಗಾರೆ ನೀನು ಏನು ಕೆಲಸ ಮಾಡ್ತೀಯಪ್ಪ? ಜಾಬ್ ಮಾಡ್ತಾ ಇದ್ದೀನಿ, ಅದರಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಸೊ ಬೇರೆ ಜಾಬ್ ಟ್ರೈ ಮಾಡ್ತಾ ಇದ್ದೀನಿ. ಒಳ್ಳೇದಾಯ್ತದಪ್ಪ, ದೇವರು ಒಳ್ಳೇದು ಮಾಡ್ತಾನೆ. ಹಲೋ, ಹಲೋ, ಎಲ್ಲಿದ್ಯಾ? ನಿಂಗೆ ಲೊಕೇಶನ್ ಕಳಿಸ್ತೀನಿ, ಬಾ, ಅಲ್ಲಿ ಮೀಟ್ ಆಗ್ಬೇಕು. ಓಕೆ. ಹಾಯ್. ಏನು ಲೊಕೇಶನ್ ಕಳಿಸಿದ್ದೆ, ಬರಕ್ಕೆ ಹೇಳಿದ್ದಲ್ಲ, ಏನು ವಿಷಯ? ವಿಷಯ ಇರೋದಕ್ಕೆ ಕರೆದಿದ್ದು. ಏನು ವಿಷಯ? ನಮ್ಮ ಅಪ್ಪನ ಎದುರಿಸಿ ನಾನು ಯಾರನ್ನೂ ಮದುವೆ ಆಗಕ್ಕಾಗಲ್ಲ. ಅವ್ರು ಯಾರನ್ನೇ ಹೇಳ್ತಾರೋ ಅವ್ರನ್ನೇ ಮದುವೆ ಆಗ್ತೀನಿ. ಏನು ಹಿಂಗೆ ಹೇಳ್ತಿದ್ಯಾ? ಯಾಕೇನಾಯ್ತು? ಜಾಸ್ತಿ ಏನು ಕೇಳಬೇಡ, ಲೆಟ್ಸ್ ಮೂವ್ ಆನ್ ಅಷ್ಟೇ. ಏನಾಯ್ತಮ್ಮ? ಏನಿಲ್ಲಪ್ಪ, ಏನಿಲ್ಲ. ಏನಿಲ್ವಾ? ಹಲೋ, ಹಲೋ, ಇವತ್ತು ಗಂಡಿನ ಕಡೆಯವ್ರು ಬರ್ತಿದ್ದಾರೆ. ಹೌದಾ? ಸರಿ. ಕೀರ್ತನಾ, ಬಾಮ ಇಲ್ಲಿ.
ಕಾಲೇಜಿಗೆ ಹೋಗ್ಬೇಡಮ್ಮ ಇವತ್ತು. ಯಾಕಪ್ಪ? ಗಂಡನ ಕಡೆಯವ್ರು ಬರ್ತಾರಮ್ಮ. ನಿಮ್ಗೊಂದು ವಿಷಯ ಹೇಳಬೇಕು. ಏನು ಹೇಳಮ್ಮ? 2 ಇಯರ್ಸಿಂದ ಒಬ್ಬ ಹುಡುಗನ ಲವ್ ಮಾಡ್ತಾ ಇದ್ದೆ. ನಿಮಗೆ ಫಸ್ಟೇ ಹೇಳಬೇಕು ಅಂದ್ಕೊಂಡೆ, ಬಟ್ ಹೇಳೋ ಟೈಮ್ ಸಿಕ್ಕಿಲ್ಲ. ಹೇಳಬೇಕಂತ ಹೇಳೋ ಸಿಚುವೇಶನಲ್ಲಿ ಇದ್ದಿಲ್ಲಪ್ಪ, ಸೊ ಹೇಳಿಲ್ಲಪ್ಪ. ಪ್ಲೀಸ್ ನೀವೇನಾದರೂ ಮಾಡಬೇಕಪ್ಪ. ಗಂಡನ ಕಡೆಯವ್ರು ಬರ್ತಾರಮ್ಮ. ಇದು ನನ್ನ ಮಾನ ಮೇರದ ಪ್ರಶ್ನೆ. ರೆಡಿ ಹೋಗು. ಪ್ಲೀಸ್ ಪಾ. ಸರಿ ಹೋಗಿ ರೆಡಿ ಹೋಗಮ್ಮ. ಗಂಡನ ಕಡೆಯವ್ರು ಬಂದ್ರಮ್ಮ. ಬಾರ ಪುಟ್ಟ. ನಮಸ್ಕಾರ. ಬನ್ನಿ ಬನ್ನಿ. ನಮಸ್ಕಾರ. ಕೀರ್ತಿ ಕಾಪಿ ತಗೊಂಬಮ್ಮ. ಕೂತ್ಕೊಮ್ಮ. ತಲೆ ಎತ್ತಿ ನೋಡಮ್ಮ ಕೀರ್ತಿ. ಇವರೇ ಗಂಡು. ಎತ್ತಿ ನೋಡು ತಲೆ. ಥ್ಯಾಂಕ್ಸ್ ಪಾ. ಇವರೇ ಹುಡುಗ ಅಂತ ಹೇಗೆ ಗೊತ್ತಾಯ್ತು? ನನಗೆ ಗೊತ್ತಾಯ್ತಮ್ಮ. ಅವತ್ತು ಏನಪ್ಪ ಅರ್ಧ ಗಂಟೆಯಿಂದ ಇಲ್ಲೇ ಇದೆಯಾ? ನೀವು ಆವತ್ತು ಬಸ್ ಸ್ಟ್ಯಾಂಡ್ ಹತ್ರ ಬಂದಿರಲ್ಲ, ಅವರೇ ಅಲ್ವಾ? ಹೌದು ಹೌದು, ನಾನೇ ಅದು. ಯಾವ್ದೇವ್ರು ಒಳ್ಳೇದು ಮಾಡಿಲ್ಲ ಸರ್. ಆವತ್ತು ಹುಡುಗಿನ ನೋಡಿದ್ರಲ್ಲ, ಅವಳು ಇವತ್ತು ಬಂದಿದ್ಲು. ಬಂದ್ಬಿಟ್ಟು ಮನೇಲಿ ನೋಡಿರೋ ಹುಡುಗನ್ನೇ ಮದುವೆ ಆಗ್ತಿ ಅಂತ ಹೊರಟೋದ್ಲು ಸರ್. ಆಗೋದೆಲ್ಲ ಒಳ್ಳೇದಪ್ಪ. ಈ ಅಡ್ರೆಸ್ಸಲ್ಲಿ ಫೋನ್ ನಂಬರ್ ಇದೆಯಪ್ಪ, ಫೋನ್ ಮಾಡಿ ನನಗೆ. ಒಂದು ನಿಮಿಷ. ಏನಪ್ಪ? ನೀವ್ಯಾರಂತ ಗೊತ್ತಾಗ್ಲಿಲ್ಲ. ನೀನು ಲವ್ ಮಾಡ್ತಾ ಇದ್ದಿಲ್ಲ ಹುಡುಗಿ, ಅವರಪ್ಪ ನಾನೇ. ಮನೆ ಹತ್ರ ಬಾ. ಥ್ಯಾಂಕ್ ಯು. ನೀನು ಒಂದು ಮಾತು ಹೇಳಿಲ್ಲ, ಅಪ್ಪನೂ ಒಂದು ಮಾತು ಹೇಳಿಲ್ಲ. ನಿಜ ದೊಡ್ಡ ಸರ್ಪ್ರೈಸ್ ಇದು. ನನ್ನ ಲೈಫಲ್ಲೇ ನಿಜವಾಗ್ಲೂ ಬೆಸ್ಟ್ ಸರ್ಪ್ರೈಸ್ ಇದು. ಒಬ್ಬ ಹುಡ್ಗನ್ಗೆ ಲವರ್ ಅಂತ ಇದ್ಮೇಲೆ ಒಂದು ಹುಡುಗಿ ಅವನ ಬೆಸ್ಟ್ ಫ್ರೆಂಡ್ ಆಗಿರಬಾರ್ದಂತ ಏನಿಲ್ಲ. ಸೊ ಲವ್ ಅಂತ ಬಂದಾಗ ನಂಬಿಕೆ ಇರಬೇಕು.
ಇಲ್ಲ ಅಂದರೆ ಈ ಥರ ಸರ್ಪ್ರೈಸ್ ಆಗುತ್ತೆ. ಐ ಆಮ್ ಸಾರಿ. ನೋ ಸಾರಿ, ಯು ಆರ್ ಮೈನ್. ಥ್ಯಾಂಕ್ಸ್ ಟು ಡ್ಯಾಡ್. ನೀನು ಪಾಪ ಥ್ಯಾಂಕ್ಸ್ ಫಾರ್ ಸರ್ಪ್ರೈಸ್.